ಅಯೋಧ್ಯೆ ರಾಮ ಮಂದಿರದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿರೋದು. ರಾಮ ಮಂದಿರ ಕಾಮಗಾರಿ ಪೂರ್ಣ ಆಗಿದೆ. ಹೀಗಾಗಿ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 2020ರಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಅಡಿಗಲ್ಲನ್ನ ಹಾಕಲಾಗಿತ್ತು. ತದನಂತರ ಸುಪ್ರೀಂ ಕೋರ್ಟ್ ತೀರ್ಪಿನ 1 ವರ್ಷದ ಬಳಿಕ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗಿತ್ತು. ಜೊತೆಗೆ ಈಗಾಗಲೇ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಯೂ ಆಗೋಗಿದೆ. ಆದರೆ ಕಾಮಗಾರಿ ಕೆಲವೊಂದು ಬಾಕಿ ಉಳ್ಕೊಂಡಿತ್ತು. ಆದರೆ ಈಗ ಅದೆಲ್ಲ ಸಂಪೂರ್ಣ ಆಗಿದೆ. 2.77 ಎಕರೆ ಜಾಗದ ಬಗ್ಗೆ ತೀರ್ಪನ್ನ ನೀಡಿತ್ತು ಸುಪ್ರೀಂ ಕೋರ್ಟ್. ಶಂಕುಸ್ಥಾಪನೆ ನೆರವೇರಿಸಿದ್ರು ಪ್ರಧಾನಿ ಮೋದಿ. 2020-21ರಲ್ಲಿ ಆದಂಥ ಬೆಳವಣಿಗೆ ಇದು. ನರೇಂದ್ರ ಮೋದಿ ಅವರು 2024ರ ಜನವರಿ 22ನೇ ತಾರೀಕು ರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು. ಈಗ ಈ ಒಂದು ಅಯೋಧ್ಯೆ ರಾಮ ಮಂದಿರದ ಸಂಪೂರ್ಣ ಕಾಮಗಾರಿ ಮುಕ್ತಾಯ ಆಗಿದೆ. ಹೀಗಾಗಿ ಇವತ್ತು ಧ್ವಜಾರೋಹಣ ಮಾಡ್ತಾ ಇದ್ದಾರೆ. ಅದು ಕೂಡ ಧರ್ಮ ಧ್ವಜದ ಸ್ಥಾಪನೆ ಇವತ್ತು ನೆರವೇರ್ತಾ ಇರೋದು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ತಾರೆ. ಜೊತೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಇರಬಹುದು, ಉತ್ತರ ಪ್ರದೇಶದ ರಾಜ್ಯಪಾಲರು ಇರಬಹುದು, ಮತ್ತೆ RSSನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಸೇರಿದಂತೆ ಬೇರೆ ಬೇರೆ ಅತಿಥಿಗಳು ಕೂಡ ಇವತ್ತು ಭಾಗಿಯಾಗ್ತಾರೆ. ಸಂಪೂರ್ಣವಾಗಿ ಅಯೋಧ್ಯೆ ರಾಮ ಮಂದಿರ ಏನಿದೆ ಕಾಮಗಾರಿ ಪೂರ್ತಿಯಾಗಿದೆ. ಈಗ ಅಯೋಧ್ಯೆ ರಾಮ ಮಂದಿರ ಸಕಲ ಸಿದ್ಧತೆಗಳೊಂದಿಗೆ ಕಂಗೊಳಿಸ್ತಾ ಇದೆ. ಇವತ್ತು ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇರೋದು. ಕಾರಣ ಇವತ್ತು ಸ್ಥಾಪನೆ ಮಾಡೋದಕ್ಕೆ ಹೊರಟಿರುವಂತ ಆ ಒಂದು ಧರ್ಮ ಧ್ವಜ ಏನಿದೆ ಬಹಳ ವಿಶೇಷತೆಯನ್ನ ಹೊಂದಿದೆ, ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುವಂತ ಧ್ವಜ ಇದು. ಹೀಗಾಗಿ ಈ ಒಂದು ಧ್ವಜ ಸ್ಥಾಪನೆಗೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಖುದ್ದಾಗಿ ಬರ್ತಾರೆ. ಜೊತೆಗೆ ಬಹಳ ಬಿಗಿ ಭದ್ರತೆಯನ್ನು ಕೂಡ ಇಲ್ಲಿ ವಹಿಸಲಾಗಿದೆ. ಒಂದು ಪ್ರಧಾನಿ ಮೋದಿಯವರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಎನ್ನುವಂತ ಕಾರಣಕ್ಕೆ, ಜೊತೆಗೆ ಯಾವುದೇ ಅಹಿತಕರ ಘಟನೆಗಳಾಗಬಾರದು ಈ ಸಮಯದಲ್ಲಿ ಅನ್ನೋ ಕಾರಣಕ್ಕೆ ಎಲ್ಲಾ ಕಡೆಯೂ ಕೂಡ ಪೊಲೀಸರ ಕಣ್ಗಾವಲಿದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮ ಮತ್ತಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ರಾಮ ಮಂದಿರಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ಬಾಲರಾಮನ ಪ್ರತಿಷ್ಠಾಪನೆ 2020ರಲ್ಲಿ ಆಗಿತ್ತು ಜನವರಿಯಲ್ಲಿ. ಆಗ ಇನ್ನೂ ಕೂಡ ಅಲ್ಲಲ್ಲಿ ಕಾಮಗಾರಿ ಬಾಕಿ ಉಳ್ಕೊಂಡಿತ್ತು. ಆದ್ರೆ ಈಗ ಕಂಪ್ಲೀಟ್ ಆಗಿ ಕಾಮಗಾರಿ ಮುಗ್ದಿದೆ. ಈಗ ಸಂಪೂರ್ಣವಾದಂಥ ಒಂದು ದೇವಸ್ಥಾನ ಆಗಿದೆ. ಇದು ಅಯೋಧ್ಯೆ ರಾಮ ಮಂದಿರ ಆಗಿದೆ. ಎಲ್ಲೂ ಏನೂ ಕೆಲಸಗಳು ಬಾಕಿ ಇಲ್ಲ ಅಂತ. ಹೀಗಾಗಿ ಒಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ಕೂಡ ಇವತ್ತು ನೆರವೇರ್ತಾ ಇರೋದು. ಇವತ್ತು ಅಯೋಧ್ಯೆಗೆ ಬರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸುತ್ತಮುತ್ತಲೇ ಇರುವಂತ ಅನೇಕ ಐತಿಹಾಸಿಕ ಮಂದಿರಗಳಿಲ್ಲಿದ್ದಾವೆ. ಶಬರಿ ಮಂದಿರ ಇರಬಹುದು, ಅದೇ ರೀತಿಯಾಗಿ ಅಂದ್ರೆ ರಾಮನಿಗಾಗಿ ಕಾದು ಕೂತಂತ ಶಬರಿಗೋಸ್ಕರ ಮಾಡಿರುವಂತ ದೇವಸ್ಥಾನ, ಹಾಗೆ ಬೇರೆ ಬೇರೆ ಐತಿಹಾಸಿಕ ನೆಲೆಯುಳ್ಳಂತ ದೇವಸ್ಥಾನಗಳು ಇಲ್ಲಿದ್ದಾವೆ. ಆ ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ. ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡ್ತಾರೆ. ಅದೆಲ್ಲದಕ್ಕೂ